ಕೂಡ್ಲಗಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಾಗಿದೆ. 74 ಕೆರೆಗಳನ್ನು ತುಂಬಿಸುವಂತ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದ್ರು. ನೀರು ಸುರಿಯೋ ಮೂಲಕ ಉದ್ಘಾಟನೆ ಮಾಡಿದ್ರು ಸಿದ್ದರಾಮಯ್ಯ. 74 ಕೆರೆಗಳ ಯೋಜನೆ ಇದು. ನೀರು ಸುರಿದು ಲೋಕಾರ್ಪಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಸಚಿವರು ಶಾಸಕರುಗಳು ಸಾಥ್ ಕೊಟ್ಟರು. ಈಗ ಬರದ ನಾಡಲ್ಲ, ಇದು ಭಗೀರಥನ ನಾಡು ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಈ ಕಾರ್ಯಕ್ರಮಗಳು 74 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಅಷ್ಟೇ. ಮುಖ್ಯಮಂತ್ರಿ ಆಗಿರಲಿ ಅಥವಾ ಬೇರೆ ಮಂತ್ರಿಗಳಾಗಿರಲಿ, ಅವರ ಅಪ್ರೋಚ್ ಇದೆಯಲ್ಲ, ಅಪ್ರೋಚ್ ಇಂದಲೇ ಅವ್ರಿಗೆ ಅನುದಾನವನ್ನು ಕೊಟ್ಕೊಳ್ಳೋಣ ಅಂತ ಅನಿಸ್ಬಿಡ್ತದೆ. ಅಂತ ಸೌಜನ್ಯ ಇರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಬಹಳ ಹಿಂದುಳಿದಿರ್ತಕ್ಕಂಥ ತಾಲೂಕು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರ ಬಹುಶಃ ಇನ್ನು ಮುಂದೆ ಮುಂದುವರೆದ ಕ್ಷೇತ್ರವಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ NY ಗೋಪಾಲಕೃಷ್ಣ ಶಾಸಕರಾಗಿದ್ದಾಗ ಮಾಡಿಸಿದ್ದು. ಸುಮಾರು 21ನೇ ಇಸ್ವಿ 2021ನೇ ಇಸ್ವಿನಲ್ಲಿ ನಮ್ಮ ಪಾರ್ಟಿನಲ್ಲಿ ಶಾಸಕರಾಗಿರಲಿಲ್ಲ. ಆದರೆ ಅವರು ಕಾಂಗ್ರೆಸ್ ಅವರ ಕಾರಣಾಂತರದಿಂದ ಬಿಜೆಪಿನಲ್ಲಿ ಇದ್ರು. ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಮೊಳಕಾಲ್ಮೂರಿನ MLA ಈಗ ಅವ್ರ ಕಾಲದಲ್ಲಿ ಇದು ಮಂಜೂರಾದದ್ದು. NT ಶ್ರೀನಿವಾಸ್ ಅವರು ಶಾಸಕರಾಗಿ ಈಗ 10 ದಿನಗಳಾದರೆ 7.5 ವರ್ಷಗಳಾಗ್ತದೆ. 10 ದಿನಗಳಾದರೆ 2.5 ವರ್ಷ ಶಾಸಕರಾಗಿ 2.5 ವರ್ಷದಲ್ಲಿ ಅಸಾಧ್ಯವಾದಂಥ ಕೆಲಸವನ್ನು ಮಾಡಿದ್ದಾರೆ. NY ಗೋಪಾಲಕೃಷ್ಣ ಕಾಲದಲ್ಲಿ ಪ್ರಾರಂಭ ಆದಂತಹ ಯೋಜನೆ ಮುಗಿದಿರಲಿಲ್ಲ. ಉಳಿದ ಅನುದಾನವನ್ನು ಕೊಡಿಸಿ ಆಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನು ಕೊಡಿಸಿ MLA ಅಂತ ಹೇಳಿದ್ದು ಅಷ್ಟೇ. ನೀವು NY ಗೋಪಾಲಕೃಷ್ಣ ಅವರು ಬಿಜೆಪಿ ಶಾಸಕರಾಗಿದ್ದರೂ ಕೂಡ ಎಲ್ಲರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ರು. ಎಲ್ಲ ಪಕ್ಷದವರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ರು. ಅವರು ಮೂಲತಃ ಕಾಂಗ್ರೆಸ್ಸಿಗರು, ಮುಂದೆನೂ ಕೂಡ ಕಾಂಗ್ರೆಸ್ಸಿಗರಾಗಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 7 ಸಾರಿ MLA